ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಆಷಾಢ ಅಮಾವಾಸ್ಯೆ ಹಾಗೂ ಮಣ್ಣೆತ್ತಿನ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಈ ದಿನ ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಫಲ ಸಿಗುತ್ತದೆ ಹಾಗೂ ಯಾವ ಕೆಲಸಗಳನ್ನು ಮಾಡಬಾರದು ಎಂಬ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹಬ್ಬಗಳು, ಋತುಗಳು, ಪೂಜಾ ವಿಧಾನಗಳು, ದೇವರ ಮಂತ್ರಗಳು ಹಾಗೂ ಧಾರ್ಮಿಕ ಮಾಹಿತಿಗಳನ್ನು ಪಡೆಯಲು ಬೆಲ್ ಐಕಾನನ್ನು ಕೂಡ ಒತ್ತಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಬರುವ ಪ್ರತಿಯೊಂದು ಅಮಾವಾಸ್ಯೆಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಆದರೆ ಆಷಾಢ ಅಮಾವಾಸ್ಯೆ ಅತ್ಯಂತ ವಿಶೇಷವಾದ ಅಮಾವಾಸ್ಯೆಗಳಲ್ಲಿ ಒಂದಾಗಿದೆ. ಈ ದಿನ ದೇವರ ಅನುಗ್ರಹದ ಜೊತೆಗೆ ಪಿತೃದೇವತೆಗಳ ಆಶೀರ್ವಾದವನ್ನು ಪಡೆಯುವ ಅಪರೂಪದ ಅವಕಾಶ ಸಿಗುತ್ತದೆ. ಈ ದಿನ ಭಕ್ತಿಯಿಂದ ಮಾಡಿದ ಪೂಜೆ, ಜಪ, ತಪ, ದಾನ, ಧರ್ಮ ಹಾಗೂ ಪಿತೃತರ್ಪಣಗಳು ಅನೇಕ ಪಟ್ಟು ಫಲವನ್ನು ನೀಡುತ್ತವೆ. ಈ ಅಮಾವಾಸ್ಯೆಯನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ರೈತರು ಮಣ್ಣಿನಿಂದ ಎತ್ತುಗಳ ಮೂರ್ತಿಯನ್ನು ತಯಾರಿಸಿ ಪೂಜೆ ಮಾಡುತ್ತಾರೆ. ಎತ್ತು ನಮ್ಮ ಕೃಷಿ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವುದರಿಂದ ಅವುಗಳನ್ನು ದೇವರ ರೂಪದಲ್ಲಿ ಪೂಜಿಸಿ ಉತ್ತಮ ಮಳೆ, ಸಮೃದ್ಧಿ, ಬೆಳೆ ಹಾಗೂ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ. ಭೂಮಾತೆಯ ಆಶೀರ್ವಾದದಿಂದ ಕೃಷಿಯಲ್ಲಿ ಯಶಸ್ಸು ದೊರೆಯಲಿ ಎಂಬುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ದಿನ ಪಿತೃದೇವತೆಗಳಿಗಾಗಿ ತರ್ಪಣ ಮಾಡುವುದು, ಎಳ್ಳು ಬೆರೆಸಿದ ನೀರನ್ನು ಅರ್ಪಿಸುವುದು, ಬಡವರಿಗೆ ಅನ್ನದಾನ ಮಾಡುವುದು, ಗೋಮಾತೆಗೆ ಆಹಾರ ನೀಡುವುದು ಹಾಗೂ ಪಕ್ಷಿಗಳಿಗೆ ಧಾನ್ಯ ಹಾಕುವುದು ಬಹಳ ಶುಭಕರ. ಇಂತಹ ಸತ್ಕಾರ್ಯಗಳಿಂದ ಪಿತೃದೋಷ ಕಡಿಮೆಯಾಗುತ್ತದೆ ಮತ್ತು ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ. ಇನ್ನು ಈ ದಿನ ಮಹಾಲಕ್ಷ್ಮೀ ದೇವಿಯ ಪೂಜೆಯು ವಿಶೇಷ ಮಹತ್ವ ಹೊಂದಿದೆ. ಸಂಜೆ ಪೂಜೆ ದೀಪ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಸ್ತ್ರೀ ಸ್ತೋತ್ರವನ್ನು ಪಠಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮನೆಯಲ್ಲಿ ಐಶ್ವರ್ಯ, ನೆಮ್ಮದಿ ಹಾಗೂ ಶುಭ ಕಾರ್ಯಗಳು ಹೆಚ್ಚಾಗುತ್ತದೆ. ಸ್ನೇಹಿತರೆ, 2026ರಲ್ಲಿ ಆಷಾಢ ಅಮಾವಾಸ್ಯೆ ಜುಲೈ 14 ಮಂಗಳವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಪ್ರಾರಂಭ ಜುಲೈ 13 ಸೋಮವಾರ ಸಂಜೆ 6:49ಕ್ಕೆ. ಅಮಾವಾಸ್ಯೆ ತಿಥಿ ಅಂತ್ಯ ಜುಲೈ 14 ಮಂಗಳವಾರ ಮಧ್ಯಾಹ್ನ 3:12ಕ್ಕೆ. ಸೂರ್ಯೋದಯದ ವೇಳೆಗೆ ಅಮಾವಾಸ್ಯೆ ತಿಥಿ ಇರುವುದರಿಂದ ಪೂಜೆಯನ್ನು ಜುಲೈ 14 ಮಂಗಳವಾರ ಮಾಡುವುದು ಶಾಸ್ತ್ರೋಕ್ತವಾಗಿದೆ. ಪೂಜೆಗೆ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ ಅತ್ಯುತ್ತಮ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ಗಣಪತಿ ಪೂಜೆ ಮಾಡಿ ನಂತರ ಮಹಾಲಕ್ಷ್ಮಿ, ಶಿವ, ವಿಷ್ಣು ಹಾಗೂ ಪಿತೃದೇವತೆಗಳನ್ನು ಸ್ಮರಿಸಿ ಪೂಜೆ ಮಾಡಬಹುದು. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತ, ಮಹಾಮೃತ್ಯುಂಜಯ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸುವುದು ತುಂಬ ಶುಭಕರ. ಈ ದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಮಾಡುವುದು, ಗೋಮಾತೆಗೆ ಹುಲ್ಲು ಅಥವಾ ಬಾಳೆಹಣ್ಣು ನೀಡುವುದು, ಬಡವರಿಗೆ ಅನ್ನ, ಬಟ್ಟೆ ಅಥವಾ ಧಾನ್ಯ ದಾನ ಮಾಡುವುದು, ದೇವಸ್ಥಾನದಲ್ಲಿ ಎಳ್ಳಿನ ಎಣ್ಣೆಯ ದೀಪ ಹಚ್ಚುವುದು ಅತ್ಯಂತ ಪುಣ್ಯಕರ ಕಾರ್ಯಗಳಾಗಿವೆ. ಅದೇ ರೀತಿ ಅಮಾವಾಸ್ಯೆ ದಿನ ಅನಗತ್ಯ ಜಗಳ, ಸುಳ್ಳು ಮಾತು, ಕೋಪ, ಹಿರಿಯರಿಗೆ ಅವಮಾನ, ಆಹಾರದ ವ್ಯರ್ಥ ಹಾಗೂ ದುಶ್ಚಟಗಳನ್ನು ಸಾಧ್ಯವಾದಷ್ಟು ದೂರವಿಡಬೇಕು. ದಿನವಿಡೀ ದೇವರ ನಾಮಸ್ಮರಣೆ ಮಾಡುತ್ತಾ ಶಾಂತ ಮನಸ್ಸಿನಿಂದ ಕಳೆಯುವುದು ಅತ್ಯುತ್ತಮ. ಒಟ್ಟಾರೆಯಾಗಿ 2026ರ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆ ಜುಲೈ 14 ಮಂಗಳವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಜುಲೈ 13 ಸಂಜೆ 6:49ಕ್ಕೆ ಆರಂಭವಾಗಿ ಜುಲೈ 14 ಮಧ್ಯಾಹ್ನ 3:12ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಮಧ್ಯಾಹ್ನ 3:12ರ ಒಳಗೆ ರಾಹುಕಾಲವನ್ನು ಬಿಟ್ಟು ಶುಭ ಸಮಯದಲ್ಲಿ ಪೂಜೆಯನ್ನು ನೆರವೇರಿಸುವುದು ಉತ್ತಮ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆಯ ದಿನಾಂಕ, ತಿಥಿ, ಪೂಜೆಯ ಸಮಯ, ಮಹತ್ವ, ಆಚರಣೆಗಳು ಹಾಗೂ ಈ ದಿನ ಮಾಡಬೇಕಾದ ಪುಣ್ಯ ಕಾರ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಇದೇ ರೀತಿಯ ಧಾರ್ಮಿಕ ಮಾಹಿತಿ, ಪೂಜಾ ವಿಧಾನಗಳು, ಮಂತ್ರಗಳು ಹಾಗೂ ಹಬ್ಬಗಳ ವಿಶೇಷ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.